ಗಲ್ಲಿ ಬಿಟ್ಟು ಮಾಡರ್ನ್ ಗಲ್ಲಿಗೆ ಹೋಗೋಣ ಬನ್ನಿ. ಇಲ್ಲೇ ಹಿಂಗೆ ಯೂಟರ್ ನೋಡಿರಿ, ಹಿಂಗೆ ಯೂಟರ್ ನೋಡ್ಕೊಂಡು ಸ್ಟ್ರೇಟ್ ಹೋಗ್ಬಿಟ್ರೆ ಆಯಿತು. ಓ ನಾವು ಇಲ್ಲಿ ಬರಬೇಕಾಗಿತ್ತು ಊಟಕ್ಕೆ. ಇಲ್ಲಿ ನೋಡಿ ಇಲ್ಲಿ ಓ ಇದೆಲ್ಲ ಗೂಡ್ಸಿದು. ಓ ಎಲ್ಲ ನೋಡಿ, ಎಲ್ಲ ಇಲ್ಲೇ ಲೇಬಲಿಂಗ್ ಆಗ್ತಾ ಇದೆ, ಎಲ್ಲ ಇಲ್ಲೇ ಅದ್ರಲ್ಲೇ ಕೂತ್ಕೊಂಡು ಅಸೆಂಬ್ಲಿ ಆಗ್ತಾ ಇದೆ. ನೋಡಿ ಹೆಂಗಿದೆ ಮಾರ್ಕೆಟ್. ನಾನು ನೋಡಿ ಎಲ್ಲ ನೋಡಿ, ಎಲ್ಲ ಲೇಬಲ್ಗೆ ಬರ್ತಲ್ಲ, ಇಲ್ಲೇ ಲೇಬಲ್ ಆಗ್ತಾ. ಓ ಇದು ಶಿಪ್ಪಿಂಗ್ದು ನೋಡಿ, ZTO ಇದೆಲ್ಲ ಶಿಪ್ಪಿಂಗ್ದು, ಎಲ್ಲ ಶಿಪ್ಪಿಂಗ್ ವ್ಯಾನಲ್ಲಿ ಕೂತ್ಕೊಂಡು ನೋಡಿ ಎಲ್ಲ ಲೇಬಲಿಂಗ್ ಪ್ರಿಂಟ್ ಆಗ್ತಾ ಇದೆ. ಹಾಂ, ಶಿಪ್ ಮಾಡ್ಕೋಬೋದು. ಕೆಲವೊಂದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಇದೆ ನೋಡಿ, ಎಲ್ಲ ನೋಡಿ ಅಲ್ಲಿ ಹೆಂಗೆ ಟಕ 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 ಪ್ರಿಂಟ್ ಆಗ್ತಾ ಇದೆ ಲೇಬಲ್ ನೋಡಿ, ಪ್ಯಾಕಿಂಗ್ ಆಗ್ತಾ ಇದೆ. ಹಾಂ, ಫುಲ್ ಫ್ಯಾಮಿಲಿ ನೋಡಿ. ಹಾಂ, ಅದು ಮಗು ಸೋಮವಾರದಿಂದ ಸ್ಕೂಲ್ಗೆ ಹೋಗುತ್ತೆ ಪಾಪ ಅದು. ನೋಡಿ ತುಂಬ ಇದು ಚೀಪೆಸ್ಟ್ ಇದು ಶಿಪ್ಪಿಂಗ್ ಇದು. ಹಾಂ, ಬಟ್ ತುಂಬ ಟೈಮ್ ತಗೊಳುತ್ತೆ. ಎಲ್ಲ ಲೋಡ್ ಮಾಡ್ಕೊಂಡು ಇಲ್ಲಿಂದ ಶಿಪ್ ಹೋಗ್ತದೆ ನೋಡಿ, ಎಲ್ಲ ಶಿಪ್ಪಿಂಗ್ ಇದೆ ನೋಡಿ ಫುಲ್ಲು. ನಾನು ನೋಡಿ ಒಳಗಡೆ ಎಲ್ಲ ನೋಡಿ ಹಂಗೆ ಸ್ಮೋಕ್ ಮಾಡಿ ಬಿಸಾಕ್ತಿರು ಅವರು. ಇಸ್ಪಿಟ್ ಆಡ್ತಾ ಇದ್ದಾರೆ. ಏನಾನಲ್ಲ, ನಾನು ಒಳಗಡೆ ಕೂತು ಏನು ಪ್ರಿಂಟ್ ಮಾಡ್ತಾ ಇದ್ದಾರೆ, ಇಸ್ಪಿಟ್ ಆಡ್ತಾ ಇದ್ದಾರೆ ಅವರು ಹಿಂದ್ಗಡೆ ಕೂತ್ಕೊಂಡು ಆರಾಮಾಗಿ. ಹೇಳ್ತಾರೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾರೆ, ಬಟ್ ಬಂದು ಬೈಯೋದು ಹೊಡೆಯೋದು ಅದೆಲ್ಲ ಮಾಡಲ್ಲ. ಹೊರಗಡೆ ಬಿಸಿಲಿದೆ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ನೋಡಿ ಈ ಥರ ಅಂಗಡಿಗಳಿದ್ದಾರೆ, ಎಲ್ಲ ಮೋಮೋಸು. ಇದು ಪರೋಟ, ಬಟ್ ಆಯಿಲ್ ಇರುತ್ತೆ, ಅದಕ್ಕೆ ನಾನು ತಿನ್ನಲ್ಲ. ಆಯಿಲು ಮೈದಾ ಅದು ಪರೋಟ. ಬಟ್ ಒಂದ್ಸಿನ ಆಯಿಲ್ ಇದು ಓಕೆ. ನೋಡಿ ಹೆಂಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು. ಇಲ್ಲಿ ಬರ್ಬೇಕಾಗಿತ್ತು ನಾವು, ಚೆನ್ನಾಗಿತ್ತು ಇದು. ಇದೆಲ್ಲ ವೀಡಿಯೋ ಚೆನ್ನಾಗಿ ಮಾಡುತ್ತೆ. ಇದು ನೋಡಿ, ಎಲ್ಲ ವೆಜಿಟೇರಿಯನ್ಸರ್ಗೆ ಈ ಥರ ಇರುತ್ತೆ. ಇದೇನಂದರೆ ಸೆಟ್ ದೋಸೆ ಇರುತ್ತಲ್ಲ, ಸೇಮ್ ಟೇಸ್ಟ್ ಇದು. ಹಾಂ, ಸೆಟ್ ದೋಸೆ ಅದು. ಹಾಂ, ಟ್ರೈ ಮಾಡ್ತೀರಾ? ಹಾಂ, ಸೆಟ್ ದೋಸೆ ಇದೆ. ಎಲ್ಲ ವೆಜ್ ಇರಲ್ಲ, ಕೆಲವೊಂದು ಮಾತ್ರ ವೆಜ್ ಇರುತ್ತೆ. ಒಳಗಡೆ ಎಲ್ಲ ಪೋರ್ಕ್ ಮೀಟ್ ಹಾಕಿರ್ತಾರೆ ಕೆಲವೊಂದರಲ್ಲಿ, ಆಮೇಲೆ ಕೆಲವೊಂದು ವೆಜ್ ಇರುತ್ತೆ. ಎಲ್ಲ ಸ್ಟೀಮ್ ಇದು, ಇದು ಸ್ಟೀಮ್ ಇದು. ಹಾಂ ಹಾಂ, ಅವ್ರು ನೀರು ಹಾಕ್ತಾ ಇದ್ರೆ ಒಳಗಡೆ ಗ್ಯಾಸು ಇಲ್ಲ ಓ ಸರಿಯಾಗಿ ಆಗುತ್ತೆ. ಇಲ್ಲಿ ಸರಿಯಾಗಿ ದುಡ್ಡು ಮಾಡ್ತಾರೆ ಇಲ್ಲೆಲ್ಲ. ಇದು ಅಂಡ್ ನೋಡಿ, ಇಲ್ಲಿ ನಾವು ಎರಡು ಟೈಪ್ ಆಫ್ ಪೀಪಲ್ ನೋಡ್ತಾ ಇದ್ದೀವಿ. ಸಾವುಕಾರರು ನೋಡ್ತಿದ್ದೀವಿ, ಬಡವ್ರನ್ನೂ ನೋಡ್ತಾ ಇದ್ದೀವಿ. ಲೋಡ್ ಮಾಡೋರು ಅಲ್ಲ, ಬಡವ್ರು ಅಂದರೆ ಭಿಕ್ಷಾ ಬಡವ್ರು ನೋಡ್ತಾ ಇಲ್ಲ ನೀವು. ಭಿಕ್ಷೆ ಬೇಡವ್ರಿಲ್ಲ. ಈಗ ಬನ್ನಿ, ಈಗ ಮಾಡರ್ನ್ ಎಲೆಕ್ಟ್ರಾನಿಕ್ ನಿಮ್ಗೆ ಒಂದು ರೌಂಡ್ ತೋರಿಸ್ಬಿಡ್ತೇನೆ ನಾನು. ಆಮೇಲೆ ಅಂಡರ್ಗ್ರೌಂಡ್ ಒಂದು ಹೋಗ್ಬಿಟ್ಟು ಟೀ ಕುಡಿತೀರಾ ನೀವು? ಸಿಗುತ್ತಾ? ಇದೇ ಬನ್ನಿ, ಒಂದು ವ್ಯವಸ್ಥೆ ಜುಗಾಡ್ ಮಾಡಿದ್ದೀನಿ ನಾನು. ಅದೆಲ್ಲ ಹೇಳ್ತೀನಿ ಬನ್ನಿ. ಇಲ್ಲ ಇಲ್ಲ ಇಲ್ಲ, ಒಂದು ಅಂಗಡಿ ಇದೆ ಹಾಂಗ್ಕಾಂಗ್ ಶಾಪ್ ಅದು. ಅಲ್ಲಿ ಇಂಗ್ಲಿಷ್ ಟೀ ಅಲ್ಲ, ಬ್ರಿಟಿಷ್ ಇಂಗ್ಲಿಷ್ ಟೀ, ಮಿಲ್ಕ್ ಟೀ ಅದು ಸಿಗುತ್ತೆ. ಬಟ್ ಅದರಲ್ಲಿ ನಮ್ಮದು ಮಸಾಲ ಬರಲ್ಲ ಅದರಲ್ಲಿ. ಅಂದರೆ ಯಾಲಕ್ಕಿ ಜಿಂಜರ್ ಎಲ್ಲ ಬರಲ್ಲ ಅದರಲ್ಲಿ. ಪ್ಲೇನ್ ಮಿಲ್ಕ್ ಟೀ ಮಾಡ್ತಾರೆ ಅಷ್ಟೇ. ಹಾಂ, ಚೆನ್ನಾಗಿದೆನಾ? ಇಲ್ಲಿ ನೋಡಿ ಎಲ್ಲ ಇವಿ ಜಮಾನ ನೋಡಿ. ಹಾಂ, ಹೆಂಗಾಗ್ಬಿಟ್ಟಿದೆ, ದೊಡ್ಡ ಹೆಡ್ಡೇಕ್ ಆಗ್ಬಿಟ್ಟಿದೆ ಈಗ ಅದು. ಟೂರಿಂಗ್ ಮಾಡಕ್ಕೆ ಓಕೆ, ಬೈಕರ್ಸ್ಗಳಿಗೆ ಯೂಸ್ ಮಾಡೋದು, ಬಟ್ ಇಲ್ಲಿ ಕೆಲಸ ಮಾಡಕ್ಕೆ ಯೂಸ್ ಮಾಡ್ಕೊಂತಾರೆ. ಪಾಪ ನೋಡಿ, ಯಾರು ಬೈಯಲ್ಲ. ನಾವು ರೆಕಾರ್ಡ್ ಮಾಡ್ತಾ ಅಡ್ಡ ತಿಂಡಿ ಬರ್ತಾ ಇದೀವಿ. ಇಬ್ಬರನ್ನ ಬೈಬೇಕು ನಮಗೆ. ರೆಕಾರ್ಡ್ ಮಾಡ್ಕೊಂಡು ಅಡ್ಡ ತಿಂಡಿ ಬರ್ತಾ ಇದೀವಿ, ಯಾರು ಬೈತಾ ಇಲ್ಲ. ಡಿಸ್ಟರ್ಬೆನ್ಸ್ ಇಲ್ಲ. ಆಮೇಲೆ ಇಲ್ಲಿ ಮೊಬೈಲ್ ಕಿತ್ಕೊಂಡು ಓಡೋಗೋದು ಇಲ್ಲ, ಪಿಕ್ ಪಾಕೆಟರ್ಸ್ ಇಲ್ಲ. ನೋಡಿ ಇದು ಇದೆಯಲ್ಲ, ಬೈಕ್ಸ್, ಎಲೆಕ್ಟ್ರಿಕ್ ಬೈಕ್ಸ್ ಇದೆಯಲ್ಲ, ತುಂಬ ಹೆಡ್ಡೇಕ್ ರೀ. ಹಾಂ, ಈಗ ಹೆಂಗಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಈಗ ಕಾರು ಓಡಿಸ್ಬೇಕಾರೆ ಈ ಟೂ ವೀಲರ್ಸ್ ಅಡ್ಡ ಬಂದ್ಮೇಲೆ ಹೋಗ್ತಿರ್ತಾರಲ್ಲ, ಹೆಂಗೆ ಬೇಕಾದ್ರೆ ಅಡ್ಡ ತಿಡ್ಡಿ. ಇಲ್ಲಿ ಅಂದರೆ ಶಂಜನ್ ಮೇನ್ ರೋಡ್ಸಲ್ಲಿಲ್ಲ, ಸಣ್ಣ ರೋಡದ ಅಡ್ಡ ಬರ್ತಾರೆ. ಸಿಕ್ಕಾಪಟ್ಟೆ ಆಗಿದ್ದಾರೆ ಈಗ ನಾವು ಇಲ್ಲಿ ಹೋಗೋಣ. ಏನು ಬರ್ತಾರೆ ಗೊತ್ತಾ? ಹುವಾಚಾಂಗ್ ದೇನ್ಸ್ ಸೂಜೆ. ಹುವಾಚಾಂಗ್ ಅಂದರೆ ಇದು ಏರಿಯಾ ಹೆಸರು. ದೇನ್ಸ್ ಎಲೆಕ್ಟ್ರಾನಿಕ್ ವರ್ಲ್ಡ್. ನನಗೆ ಅದು ಹುವಾವೇ ಶೋರೂಮ್ ಅದು. ಬನ್ನಿ ಹೊರಗಡೆ ಹೋಗೋಣ. ಒಳಗಡೆ ಒಬ್ಬನು ಕೇರ್ಲೈಟ್ ಅವನು ಶಾಪ್ ಓಪನ್ ಮಾಡಿದ್ದಾನೆ. ಅವನ ಹೆಸರು ಅಚ್ಚನ್. ಬಿಸ್ನೆಸ್ ಮಾಡ್ತಾರೆ ನೋಡಿ.
ಸ್ವಲ್ಪ ದಿನ ಆಗಲಿ ಮಂಗಳ ಗ್ರಹ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಬಿಡ್ತಾರೆ. ನೋಡಿ ನೋಡಿ ಹೆಂಗಿದೆ. ಇದು ನೋಡಿ, ನೀವು ಏನೋ ಒಂದು ಹುಳನ ಏನೋ ಇಟ್ಕೊಂಡಿದ್ದೀರ ಅನ್ಕೋಬೇಡ. ಹುಳ ಅಲ್ಲ, ಕಾಕ್ರೋಚ್ ಅಲ್ಲ, ಇದು ಮಸಾಜರ್. ಅದು ಬೆನ್ನಿಗೆ ಉಜ್ಜುತ್ತದು. ನಿಮಗೆ ಬೆನ್ನು ಸ್ಟ್ರಾಂಗ್ ಇದೆಯಲ್ಲ, ಕತ್ತಿಗೆ ಇದು ಕತ್ತಿಗೆ, ಇದು ಬೆನ್ನಿಗೆ. ಇದು ನೀವು ಕಾರ್ ಓಡಿಸ್ಬೇಕಾದ್ರೆ ಇದು ಹಿಂದೆ ಸೀಟ್ ಹಿಂದ್ಗಡೆ ಇಟ್ಕೊಂಡ್ರೆ ಮಾಡ್ತಾ ಇರುತ್ತೆ. ಇದು ನೋಡಿ, ಇದೆಲ್ಲ ಬ್ಯಾಟ್ರಿ ನೋಡಿ, ಇದೆ ಚೆನ್ನಾಗಿದೆ. ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಅವ್ರಿಗೆ ಕರೀಲಾ ಒಳ್ಳೆ ಬಿಸಿ ಆಗ್ತಿದೆ. ನೀ ಶಾವ್ಜಿ 300多啊？哦，这个180，哦这个230，这个是300最低的。这个是位置是不是？neck massage，neck。没有。 back this。ಓ, ಇದೆಲ್ಲ ನೆಕ್ ಅಂತೆ ನಾನು. ಯಾಕಂದ್ರೆ ನಾನು ಈ ಥರ ಬೆಲ್ಟ್ ನೋಡ್ಕೊಂಡು ನಾನು ಸೊಂಟ ಅನ್ಕೊಂಡೆ. ಹಾಕಿ ನೋಡ್ಬೋದು ಸರ್, ಬಿಡಲ್ವಾ? ಹಾಕಿ ನೋಡಕ್ಕೆ ಮಾಡ್ಕೋಬೋದು, ಬಟ್ ನಾನು ಸುಮ್ಮನೆ ಓಕೆ. ಅವ್ರಿಗೆ ಇನ್ನೊಂದು ಅಂದರೆ ಸ್ವಲ್ಪ ಇಂಡಿಯನ್ಸ್ಗೆ ಏನಾಗಿದೆ, ಬರ್ತಾರೆ ರೇಟ್ ಕೇಳ್ಬಿಟ್ಟು ಹೋಗ್ತಾರೆ ಅಂತ ಅದೊಂದು ಗೊತ್ತು. ಅದಕ್ಕೆ ನಾನು ಜಾಸ್ತಿ ಇದು ಮಾಡಲ್ಲ. ಸ್ಮಾರ್ಟ್ ವಾಚ್ ಅಂತೂ ಲೆಕ್ಕ ಇಲ್ಲ. ನೋಡಿ ಬೇಜಾರು. ನೋಡಿ ಎಲೆಕ್ಟ್ರಿಕ್ ಗಿಟಾರ್ ಗೊತ್ತು, ಬಟ್ ಇದು ಎಲೆಕ್ಟ್ರಿಕ್ ವಿತ್ ಎಲೆಕ್ಟ್ರಾನಿಕ್ ಗಿಟಾರ್. ಇದೆಲ್ಲ ಬ್ಲೂಟೂತ್ ಎಲ್ಲ ಇರುತ್ತೆ ಒಳಗಡೆ. ಆಮೇಲೆ ಮೊಬೈಲ್ ಆ್ಯಪ್ ಇರುತ್ತೆ, ಸ್ಪೀಕರ್ ಬರುತ್ತೆ. ಆಮೇಲೆ ಇದು ಬ್ಲೂಟೂತ್ ಆ್ಯಪ್ ಇರುತ್ತಲ್ಲ, ಅದು ಹೇಳ್ಕೊಡುತ್ತೆ ಯಾವ ಪಾಯಿಂಟಲ್ಲಿ ಇಟ್ಕೊಂಡು ಎಷ್ಟು ಸ್ಟ್ರೋಕ್ ಹೊಡಿ, ಹಂಗೆ ಹೊಡಿ ಅಂತ. ಇದು ಲೇಟೆಸ್ಟ್ ಪ್ರಾಡಕ್ಟ್ ಇದು. ನಾನು ಇದರಲ್ಲಿ ಟೈಟಾನಿಕ್ ಮ್ಯೂಸಿಕ್ ಬರ್ತಕ್ಕಷ್ಟೇ ಬರುತ್ತೆ, ಬೇರೆದು ಬರಲ್ಲ. ಅದೊಂದೇ ಬರುತ್ತೆ ನನಗೆ, ಬೇರೆದು ಏನೂ ಬರಲ್ಲ. ಡ್ರೋನ್ ಹಾಕ್ತಾರೆ ನೋಡಿ, ಅಲ್ಲೆಲ್ಲ ಡ್ರೋನ್ ಹಾಕ್ತಾರೆ. ಅದು ಟಚ್ ಮಾಡಿ ಇದು ಮುಟ್ಮಾಡಿ, ಇದು ಕಂಪ್ಲೀಟ್ ಇದು ಅಂತರಿಕ್ಷ ಮೇಲೆ ತಿರುಗ್ತಾ ಇದೆ, ಮ್ಯಾಗ್ನೆಟಿಕ್ ಇದ್ರ ಮೇಲೆ. ಬಿಡ ಅದು ಟಪ್ಪದ ಬಿದ್ದುಬಿಡುತ್ತೆ ಆಮೇಲೆ. ಮುಟ್ಬೇಡಿ. ಎಲ್ಲೂ ಸಪೋರ್ಟ್ ಇಲ್ಲ, ಫುಲ್ ಅಂತರಿಕ್ಷಲ್ಲಿ. ಸೌಂಡ್ ಕೇಳ್ಬೋದು ನೀವು. ಅದು ಇಯರ್ಪಾಡ್. ಇದೇನಂದರೆ ಇದು ಸೌಂಡು ಕೇಳುತ್ತೆ, ಆಮೇಲೆ ಅಪೋಸಿಟ್ ಕೂತ್ಕೊಂಡಿರ್ತಾರಲ್ಲ ಅವ್ರ ಮಾತು ಕೇಳುತ್ತೆ. ಅಂತ. ಬಟ್ ಒಳ್ಳೆ ಕ್ವಾಲಿಟಿ ಬರಲ್ಲ ಸೌಂಡ್. ಅಂದರೆ ದುಮ್ ಅಂತ. ಇದು ಆಟೋ ರಿಕ್ಷಾದಲ್ಲಿ ಹಾಕಿರ್ತಾರಲ್ಲ ಜೋರಾಗಿ, ಆಟೋ ರಿಕ್ಷಾದಲ್ಲಿ ಹಾಕಿರ್ತಾರಲ್ಲ ಜೋರಾಗಿ, ಈ ಥರ ಬೀಟ್ಸ್ ಎಲ್ಲ ಆ ಥರ ಎಲ್ಲ ಬರಲ್ಲ. ನೋಡಿ ಈ ಥರ ಇದೆ ಇದು. ಅದು ಆಮೇಲೆ ವೈಬ್ರೇಷನಲ್ಲೂ ಇರುತ್ತೆ, ಇದು ವೈಬ್ರೇಷನಲ್ಲೂ ಸೌಂಡ್ ಬರುತ್ತೆ. ರೇಟ್ ಕೇಳಿ ಒಂದು 220 ಹಂಗೆ ಹಾಕ್ತಾರೆ, ಕ್ಯಾಲ್ಕುಲೇಟರ್ ಹಾಕ್ಬಿಡ್ತಾರೆ. KTV ಡಿಸ್ಕೋ ಎಲ್ಲ ಹಾಕೋಕ್ಕೆ, ಗಣಪತಿ ಹಬ್ಬಕ್ಕೆ ಹಾಕೋಕ್ಕೆಲ್ಲ ಈ ಥರ ಲೇಸರ್ ಲೈಟ್ಸು. ನಾನು ದೀಪಾವಳಿ ಹಬ್ಬಕ್ಕೆ ಅದೇ LED ಲೈಟ್ಸ್ ನೋಡೋಣ ಅಂತ ಇದೆ. ಸುಮ್ಮನೆ ಒಂದು ರೌಂಡು ಹೊಸ ಪ್ಯಾಟರ್ನ್ ಏನಿದ್ರೆ ತೊಗೊಂಡು. ಇಲ್ಲಿ ನೋಡಿ, ಶಾನ್ಶುಯ್ ಅವ್ರದ್ದು ಇದು ಎಲ್ಲ ಸ್ಪೀಕರ್ಸ್ ಎಲ್ಲ ಇದೆ. ಇಲ್ಲಿ ಇನ್ಸ್ಟಾ 360 ಗೋ ಅಲ್ಟ್ರಾ ಎಲ್ಲ ಅಂಗಡಿ ಇದೆ. ಇದು ಹಂಗೆ ಸುಮ್ಮನೆ ನೋಡ್ಕೊಂಬನ್ನಿ, ಒಂದು ರೇಟ್ ಹಂಗೆ. ಇದು ನೋಡಿ, ಅದು ಗೋ ಅಲ್ಟ್ರಾ ಇದೆಯಲ್ಲ, ಎಷ್ಟಿದೆ ಗೋ ಅಲ್ಟ್ರಾ ಇಲ್ಲಿ, ಎಷ್ಟಾಗಿದೆ ನೋಡಿ. ಫುಲ್ 3,000 ಚೈನೀಸ್ ಯುವಾನ್. 3,000 ಏನಿದು ಫುಲ್ ಕೊಂಬ್ ಹಾಕಿದಾರಲ್ಲ, ಕೊಂಬು 36,000 ಸರ್. ಪರವಾಗಿಲ್ಲ. ನಮ್ಮಲ್ಲಿ ಜಾಸ್ತಿ ಇದು, ನಮ್ಮಲ್ಲಿ 60 ಬರುತ್ತೆ. ಇದು ಸಖತ್ ಚಿಕ್ಕದಾಗಿದೆ ನೋಡಿ, 50-60 ಬರುತ್ತೆ. ಚೆನ್ನಾಗಿದೆ. ಇದು ಕ್ರಿಯೇಟರ್ ಕಿಟ್ ಬೇಡ, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾನೇ ಇದೆ. ಎಷ್ಟು ಇದಕ್ಕಿದೆ ಸರ್? ಇದು ಅಷ್ಟೇ ಸರ್. ನೋಡಿ, 2798 ಏಸ್ ಪ್ರೋ 2. ಎಷ್ಟು? 98 ಏನು ಇಂಡಿಯನ್ ರುಪೀಸಾ? ಅಲ್ಲ 3,000 ಅಲ್ವಾ ಸರ್? 3,000. ಓಕೆ, 36,000 ಅದೇ ರೇಂಜಲ್ಲಿ ಇದೆ. 36,000ಕ್ಕೆ. ಅಂದರೆ ಬೈಕಲ್ಲೆಲ್ಲ ನಿಮಗೆಲ್ಲ ಯೂಸ್ ಆಗುತ್ತೆ ನೋಡಿ. ಬೈಕಲ್ಲಿ ಹ್ಯಾಂಡ್ಲಲ್ಲಿ ಡಗ ಅಂತ ಬುಲೆಟ್ ಎಲ್ಲ ಹಾಕೊಂಡು ಡಗ ಅಂತ ಹೋಗ್ಬೋದು. ಇದು ಚೆನ್ನಾಗಿದೆ, ಇದು ಆಕ್ಚುಲಿ ಕರೆಕ್ಟ್ ಆಗಿದೆ. ನನ್ನ ಹತ್ರ ಇದೆ DJ ಆಸ್ಮೋ ಆಕ್ಷನ್ ಇದೆ. ಆಸ್ಮೋ ಇದೆ, DJ ಇದ್ರೆ ಚೆನ್ನಾಗಿರುತ್ತೆ, ಸಾಕಾದ್ರೆ. ಅದು ಇದೆ. ಆಮೇಲೆ ಇದು ಮೊಬೈಲ್ ಫೋನ್ ಗಿಂಬಲು ಇದೆ ನನ್ನ ಹತ್ರ. ಈ ಥರದ್ದು
ಇದಾ ಈ ಥರನೂ ಇದೆ. ಆಮೇಲೆ ಪ್ರೊಫೆಷ್ನಲ್ ಗಿಂಬಲು ಇದೆ, ಪ್ರೊಫೆಷ್ನಲ್ ಕ್ಯಾಮ್ರಾ ಗಿಂಬಲು ಇದೆ. ಚೈನಾದೇ ತಾನೆ Insta360 ಇದು ಬೇಸಿಕ್ಲಿ ಚೈನೀಸ್ ಕಂಪ್ನಿ ಅದು. ಬಟ್ ಅದು ರಿಜಿಸ್ಟರ್ ಆಗಿ ಅದೇನೋ ಫೇಮಸ್ ಆಗಿದೆ. ಕಮೆಂಟಲ್ಲಿ ಹೇಳಿ ಸರ್ ನನಗೆ. ಬಟ್ Insta360 ಬಂದ್ಬಿಟ್ಟು ಚೈನೀಸ್ ಅಂತ, ಓನರ್ ಬಂದ್ಬಿಟ್ಟು ಚೈನೀಸು. ಈಗ ಫಾರ್ ಎಕ್ಸಾಂಪಲ್ ರೇಂಜ್ ರೋವರ್ SUV ಬರುತ್ತಲ್ಲ, ಅದು ಟಾಟಾ ಗಾಡಿ ರೇಂಜ್ ರೋವರು. ಯಾಕಂದರೆ ಟಾಟಾ ಅವರು ಪರ್ಚೇಸ್ ಮಾಡಿದ್ದಾರೆ ರೇಂಜ್ ರೋವರು, ಜಾಗ್ವಾರು, ಅದರ ಟಾಟಾ ಗಾಡಿ. ಆ ಥರ ಅದು. ಜನ ಜಾತ್ರೆ ಮುಂಚೆ ಈ ಥರ ರಶ್ ಇರ್ತಿದ್ದಿಲ್ಲ, ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಕೋವಿಡ್. ಅದೆಲ್ಲ ಇವರೆಲ್ಲ ಲೋಕಲ್ ಜನ ಅಲ್ಲ, ಎಲ್ಲ ಔಟ್ಸೈಡರ್ಸು ಬಂದಿರೋಲ್ಲ. ಸಿಂಗಾಪುರ್, ಮಲೇಷಿಯನ್, ಆಮೇಲೆ ಇವರು, ಆಮೇಲೆ ನಮ್ಮವರು ದೇಸಿಯವರು. ಬನ್ನಿ ನಾವು ಮೇಲೆ ಹೋಗೋಣ. ಹಾಯ್ ದೇಸಿ ಬಾಯ್. ನೋಡ್ತಾ ಇದ್ರೆ ಹಾಗೆ ತಲೆ ಗಿರ್ರದ ತಿರುಗ್ತಾ ಇದೆ ಅಯ್ಯೋ ನನಗೆ. ಫುಲ್. First time ಅಲ್ವಾ? ಯಾವ್ದೋ ಎಲ್ಲಿಗೋ ಬಂದ್ಬಿಟ್ಟಿದ್ದೀನಲ್ಲ ಅನ್ನೋ ಥರ ಅನಿಸ್ತಾ ಇದೆ. ಇದು 3D ಹ್ಯಾಲೋಗ್ರಾಮ್. ಇದು ಹ್ಯಾಲೋಗ್ರಾಮ್ ಫೋಟೋ ಬೇಕು ಅಂದ್ರೂ ಫೋಟೋ ಬರುತ್ತೆ ಅದರಲ್ಲಿ. 3D ಎಫೆಕ್ಟ್ ಬರುತ್ತೆ ಹ್ಯಾಲೋಗ್ರಾಮ್ ಅದು. ಅಲ್ಲೆಲ್ಲ ನೋಡಿ ಬ್ಯಾಗಲ್ಲೆಲ್ಲ ಹಿಂದ್ಗಡೆ ನೋಡಿ, ಇದು ಗಿಫ್ಟ್ ಕೊಡೋಕೆ. ಮಕ್ಕಳಿಗೆ ಗಿಫ್ಟ್ ಕೊಡೋಕೆ ಆಗೋದಾಗಿದೆ. ಓ ಎಷ್ಟೆಲ್ಲ ಇದೆ ವೆರೈಟಿದು. ದೊಡ್ಡದಾಗಿದೆ. ಬನ್ನಿ. ಇದು ನೋಡಿ, ಇದು ಏನೋ ಹೇಳ್ತಾರೆ. ಓ ಆಮೇಲೆ ಈ ಥರ ಎಲ್ಲ ಮಕ್ಕಳಿಗೆ ಗಿಫ್ಟ್ ಕೊಡೋಕೆ ಆಗೋದಾಗಿದೆ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾನೆ ಇಲ್ಲ ಇಲ್ಲಿ ಸಂಜೆನಲ್ಲಿ ಇರ್ತಾನೆ. ಅವನೇನು ಮಾಡ್ತಾನೆ, ಇಂಡಿಯಾಗೂ ಶಿಪ್ ಮಾಡ್ತಾನೆ ಕಡಿಮೆ ರೇಟಲ್ಲಿ. ಅವನ ಹೆಸರು ಯಾಂಗ್ವೇ ಅಂತ. ಅವನದೆಲ್ಲ ನಂದು ಎಲೆಕ್ಟ್ರಾನಿಕ್ ವಿಡಿಯೋಸ್ ಇರುತ್ತಲ್ಲ, ಅದ್ರಲ್ಲಿ ಅವನು ಕೊಟ್ಟಿದ್ದೀನಿ ನಾನು. ಒಳ್ಳೆ ಮನುಷ್ಯ. ಅವ್ನು ಹೆಂಗಂದ್ರೆ ಆ ಥರ AI ಇದ್ದಂಗೆ ಅವನು. ಈಗ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಹುಡುಕಿ ಇನ್ಫಾರ್ಮೇಷನ್ ಕೇಳೋದಕ್ಕಿಂತ AI ಒಂದು ಕ್ವಶನ್ ಕೇಳಿ ಟಕ್ ಅಂತ ಆನ್ಸರ್ ಮಾಡ್ತಲ್ಲ, ಆ ಥರ ಅವನು. ನಿಮ್ಗೆ ಏನೋ ಒಂದು ಐಟಮ್ ಬೇಕಂದ್ರೆ ಅವ್ನಿಗೆ ಈ ಐಟಮ್ ಬೇಕಪ್ಪ, ಈ ಫೋಟೋ ಕಳಿಸ್ಬಿಟ್ಟು ಟಕ್ ಅಂತ ಅವನು ರೇಟೆಲ್ಲ ಹೇಳ್ಬಿಡ್ತಾನೆ ಕಡಿಮೆ ರೇಟಲ್ಲಿ. ಸೊ ನಾನು ಅವನ ಹತ್ರನೇ ಪರ್ಚೇಸ್ ಮಾಡೋದು ಆ್ಯಕ್ಚುಲಿ. ಇದು ನಂಗೆ ಅವನ ಹತ್ರ ಪರ್ಚೇಸ್ ಮಾಡಿದ್ದು ನಾನು. ಇದು ನಾನು ಏನಿದೆ ಹ್ಯಾಂಡಲ್ ಇಟ್ಕೊಂಡಿದ್ದೀನಲ್ಲ, ಇದು ಸೆಲ್ಫಿ ಸ್ಟಿಕ್ಕು, ಅವನ ಹತ್ರ ನಾನು ಪರ್ಚೇಸ್ ಮಾಡಿದ್ದು. ಏನು ಸರ್ ಇದು? ಏನು ನೋಡೋಣ, ಏನು ನೀವು ಸುತ್ತಾಗ್ಬಿಟ್ರೆ ಇದೆಲ್ಲ ನೋಡಿಬಿಟ್ಟು. ಎಷ್ಟಿದೆ? ಇಲ್ಲ, ನಮ್ಮದು ಲಾಸ್ಟ್ ಫ್ಲೋರ್ ಹೋಗೋಣ. 5th ಫ್ಲೋರ್ ಇದೆ LED. ಆಮೇಲೆ 2nd, 3rd ಎಲ್ಲ ಇದು ಕ್ಯಾಮ್ರಾ ಎಲ್ಲ ಇದೆ. ನೀವು ಒಂದು ರೌಂಡ್ ಹಂಗೆ ಹೋಗಿ ಬರೋಣ ಬನ್ನಿ. ನಮ್ಮ ಇವನು ಅಂಗಡಿ ಬನ್ನಿ, ಕೇರ್ಲೈಟ್ ಅಂಗಡಿ. ಅಚ್ಚನ್ ಅಂಗಡಿ. ನಿಮಗೆ ಕಿರಣ್ ಅವ್ರಿಗೆ 8 ಭಾಷೆ ಬರ್ತಿದೆ ಅಂತ ಹೇಳಿದರು. ಟೆಸ್ಟ್ ಮಾಡೋಣ ಬನ್ನಿ. 8 ಭಾಷೆಯಲ್ಲಿ ಏನೊಂದು ಇಂಗ್ಲೀಷ್ ಅಂತೂ ಬರುತ್ತೆ, ಅದು ಬಿಟ್ಟಾಕ್ಬಿಡಿ, ಬೇಕಾಗಿಲ್ಲ. ಕನ್ನಡನೂ ಬರುತ್ತೆ, ಅದು ಮಾತೃಭಾಷೆ, ಅದು ಮಾತ್ರ ನಮಗೆ ಅದು ಹೃದಯದಿಂದನೇ ಬರುತ್ತೆ, ಅದು ಅಂತ ಬರಲ್ಲ. మళ్ళీ తెలుగు ఎట్లా ఉంది మీది? తెలుగు మాట్లాడతారా? కొంచెం వస్తుంది. కొంచెం వస్తుంది. మళ్ళీ రీడింగ్ రాదా? ఓకే, వస్తుంది. ఓకే. ఎందుకంటే సిమిలర్ కదా తెలుగు. మీ తెలుగు మాట్లాడితే యాక్సెంట్ వింటేనే తెలిసిపోతుంది మీది మీరు పక్కా తెలుగు కాదు అంట. నేను కూడా అది యాక్సెంట్ కొంచెం తెడిపోయింది, ఎందుకంటే టచ్ లేదు కదా ఇక్కడ. బట్ 20 years తర్వాత ఇలాంటి టచ్ ఉంది. 20 ವರ್ಷం అయింది ఇక్కడ వచ్చేసి. ఇక్కడే ఆల్మోస్ట్ ఇక్కడే సెటిల్ అయిపోయాను నేను. ఓకే, ಬೇರೆ ತಮಿಳ್ ಮಾತಾಡ್ತಾರೆ ಅಂತ ಹೇಳಿದಾರೆ. ವಾರಂ ತಲೈವನ್ ರಜನಿಕಾಂತ್ ಹೇಳಿ. என்னங்க எப்படி இருக்காங்க? நல்லா சௌக்கியமா? ஆக்சுவலா எனக்கு தமிழ் வாங்க அங்கே பாருங்க, அங்கே தம்பி எப்படி இருக்காங்க? அங்கே தமிழ் பேசுகிறாங்க. அவங்க எங்கே சிரிப்பாங்க, எங்கே சிரிப்பர் பாருங்க. ಚೆನ್ನೈ. ಓಕೆ, ಬಂದರು ಅವರು ತಮಿಳ್ ಅಂತ. ಅವರು ಚೆನ್ನೈ ಅವರು ನೋಡಿ ಫುಲ್ ಮಾತಾಡ್ತಾ ಇದ್ದಾರೆ ನೋಡಿ. ಈಗ ನಾನು ಏನು ಮಾಡ್ತೇನೆ ಅಂದರೆ, ಅವ್ರು ತಮಿಳವ್ರು ಇದಾರಲ್ಲ ಅವ್ರಿಗೆ ಕೇಳಿಬಿಡ್ತೀನಿ ಇವ್ರದ್ದು ತಮಿಳ್ ಹೆಂಗಿದೆ ಅಂತ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ರೇಟಿಂಗ್ ಕೊಡ್ತಾರೆ ಅಂತ. ಯಾಕಂದರೆ ತೆಲುಗಲ್ಲಿ ನಾನು ಒಂದು 70 ಕೊಡ್ಬೋದು ಅವ್ರ ಆ್ಯಕ್ಸೆಂಟಲ್ಲಿ. ಯಾಕಂದ್ರೆ ನಂದು ತೆಲುಗು ಸರಿ ಇಲ್ಲ. ಬನ್ನಿ ನಾನು ಕೇಳೋಣ. ಕ್ವಶನ್, பேசுறது தமிழ் எப்படி இருக்கு? நல்லா இருக்கா? சூப்பரா? ரேட்டிங் 10 out of 10, 8 of 8 எப்படா? 8 of 10. ಓಕೆ, ಪರವಾಗಿಲ್ಲ ರೀ. 8 ಕೊಟ್ಟರು.
ಹಾಂ ನಂಗೆ ಓದಕ್ ಬರೆಯಕ್ ಬರುತ್ತೆ ಸರ್. ಓ ಗ್ರೇಟ್. ತಮಿಳ್ನಾಡು ಬಾರ್ಡ್ರೆ ಅಲ್ಲ, ಓಕೆ ಓಕೆ. ನಮ್ದು ಊರು ಕರ್ನಾಟಕ, ಹಾಂ ಬಟ್ ಬಾರ್ಡ್ರ್ ಇರೋದ್ರಿಂದ ನನಗೆ ಎರಡು language. ಓಕೆ. ಇದೆಲ್ಲ ಏನ್ ಸರ್ ಇದು? ಇದೆಲ್ಲ ಸೆಕೆಂಡ್ ಹ್ಯಾಂಡ್ ರೀ ಮಾರ್ಕೆಟ್, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಇದೆಲ್ಲ. ಇದೆಲ್ಲ ಕಾನ್ಫಿಗರೇಷನ್ನು, ಅದು ಬ್ರ್ಯಾಂಡು, ಎಷ್ಟು ವರ್ಷದ ಹಳೆಯದು ಅದೆಲ್ಲ ಹೋಗುತ್ತೆ. ಇಲ್ಲಿ ಹಾಕಲ್ಲ ಅವರು. ಇದು ಹಾಕಲ್ಲ, ಅವ್ನು ತೊಗೊಳ್ಳೋ ಗ್ಯಾರಂಟಿ ಆದಮೇಲೆ ಅದೆಲ್ಲ ಅವ್ರ ಜೊತೆ ಮಾತಾಡಿ ಆದ್ಮೇಲೆ ಕೊಡ್ತಾನೆ. ಈಗ ಸುಮ್ಮನೆ ನಾವು ಕ್ಯಾಮ್ರಾ ಇಟ್ಕೊಂಡು ಬಂದು ಕೇಳಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವರು ಬಂದು ಅಂತ. ಹಾಂ ಇದೇನೋ ಇದೆ ಅವರು ಇವರು ಕೇರಳನ ಅಂಗಡಿ ಇದೆ ಅಂಗಡಿ. ಅವ್ನು ಇಲ್ಲಪ್ಪ, ಕೇಳೋಣ ಬನ್ನಿ. ನಿಜ ಲಾಭನ ಉದಾಮ ಹಾಂ ಉಸ ಏಮಿ ನಗ ಅಚ್ಚನ್ ನಗ ಇಂದು ಉದ ಹಾಂ 又给他打电话了，下一页。 哦，他不在这里吗？上次来过啊。他跟你说在这里吗？他说这个我的门店。对，他这里是他的，哦，OK。但是他没在这边，他可能在4楼，也可能在1楼。 OK，哦，一楼应该是一楼。OK。要问他在哪里。好的，OK。ಎಲ್ಲ ಟಕ್ಕ ಟಕ್ಕ ಕ್ಯಾಲ್ಕುಲೇಟರ್ ಹೇಳ್ತಾರೆ. 15 ಉಂಟು 12 ಎಷ್ಟು ಸರ್? ನಾವು ಇಂಜಿನಿಯರಿಂಗ್ ರೀ, ನಾವು ಬಂದು ಕಾಲೇಜಲ್ಲಿ ಕಾಲ್ ಇಟ್ಟ ತಕ್ಷಣ ಕ್ಯಾಲ್ಕುಲೇಟರ್ ಕೊಟ್ಬಿಡ್ತಾರೆ, ಆಮೇಲೆ ಲೆಕ್ಕ ಕೇಳಕ್ಕೆ ಹೋಗ್ಬೇಡಿ. 10 ರಿಂದ 12 ಮಾಡಿ 150 ಒಂದು 7 ಒಂದು ನಿಯರ್ಲಿ 200. ಅಯ್ಯೋ ಅದ ಕ್ಯಾಲ್ಕುಲೇಟರ್ ಒಳದೇ ಇದೆಯಲ್ಲ ಸುಚಂಗ್ಜಿ ಕ್ಯಾಲ್ಕುಲೇಟರ್ ತೊಗೊಳ್ಳಿ ಇಸ್ಕೊಳ್ಳಿ, ಇಲ್ಲೇ ಮಾಡಿ. 180. ಇಲ್ಲಿ ನೋಡಿ ಎಷ್ಟಿದಪ್ಪ, 15 ಇಂಟು 12.3 ಹಾಕಿ ಓಕೆ ಇವತ್ತಿನ ರೇಟಿಗೆ ಸರ್ 114 ರೂಪಾಯಿ ಅಲ್ವಾ? ಹಾಂ ಇದು ನಾನು ಪರ್ಚೇಸ್ ಮಾಡಿದ್ದೀನಿ, ನನ್ನ ಹತ್ರ ಇದೆ. ಹಾಂ ಎಷ್ಟು ಹೇಳಿ ಇದು? 80 340 ರೂಪಾಯಿ. 340. ಎಲ್ಲಿ? ಊರಲ್ಲಿ. ಓಕೆ. ಇಲ್ಲಿಂದ ಲಾಟಲ್ಲಿ ತಗೊಂಡೋಗಿ ಅಲ್ಲಿ ಡಬಲ್. ಅದೇ ಅವ್ನು ಕೇರಳ ಅಂಗಡಿ ಅಲ್ಲ ಪಾಪ, ಅವ್ನು ತೊಗೊಂಬಿಟ್ಟು ಈ ಹುಡುಗರನ್ನೆಲ್ಲ ಇಟ್ಕೊಂಡು ಇವರು ಸ್ಯಾಲ್ರಿ ಕೊಟ್ಟು ಇಲ್ಲಿ ರೆಂಟ್ ಕೊಟ್ಟು ಎಲ್ಲ ಮಾಡಿ ಕಳ್ಸ್ಕೊಂಡು. ಇಲ್ಲಿ ಕಡಿಮೆ ಇದೆ, ನಾನು ಹೇಳ್ತಿರೋದು ಇಂಡಿಯಾದಲ್ಲಿ ಜಾಸ್ತಿ ಇದೆ. ಓಕೆ ಓಕೆ. ಇಂಡಿಯಾದಲ್ಲಿ ಜಾಸ್ತಿ ಇದೆ ಅಂತ. Which is latest? ಅಲ್ಲ ಎಷ್ಟು ಪೀಸ್ ಕೇಳ್ತಾರೆ? 1 2 ಅದು ಕೇಳ್ತಾರೆ. 1 ಅಂದರೆ ಕೊಡ್ತಾಳೆ 120 120 130 ಕೊಡ್ತಾಳೆ. ಸ್ವಲ್ಪ 98 ಮುಂದೆ ಹೋದ್ರೆ ಬಾ ಇಲ್ಲಿ 60 50 ಅಂತ ಹೇಳ್ತಾಳೆ. ಬಟ್ ಅದೆಲ್ಲ ಹೋಗುತ್ತೆ ರೀ. ಇದು ಮಾತ್ರ ರಿಚ್ ಮಾಡಕ್ಕೆ ಹೋಗ್ಬೇಡಿ. ನಾನು ಬ್ಯಾಟ್ರಿನೇ ಹೋಗ್ಬಿಡುತ್ತೆ. ಎನಿ ಚೈನೀಸು ಈ ಥರ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಬಂದು ತೊಗೊಳ್ತಿರಲ್ಲ, ಯಾವುದರಲ್ಲಿ ಬಿಲ್ಟ್ ಇನ್ ಬ್ಯಾಟ್ರಿ ಇರುತ್ತಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಬ್ಯಾಟ್ರಿ ಹೋಗ್ಬಿಡುತ್ತೆ. ಯಾವುದ್ರಲ್ಲಿ ಬ್ಯಾಟ್ರಿ ಇರೋದಲ್ಲ, ಇನಿ ಮೆಕ್ಯಾನಿಕಲ್ ಗಿಂಬಲ್ ಇರುತ್ತಲ್ಲ ಆ ಥರದ್ದು ತೊಗೊಳ್ಳಿ. ಇಲ್ಲಾಂದ್ರೆ ಎಕ್ಸ್ಟರ್ನಲ್ ಬ್ಯಾಟ್ರಿ ಹಾಕೊಳ್ದಿರುತ್ತಲ್ಲ, ಎಕ್ಸ್ಟರ್ನಲ್ USB ಕೇಬಲ್ ಹಾಕಿ ಟೈಪ್ C ಕೇಬಲ್ ಹಾಕಿ ಮಾಡೋದಿರುತ್ತಲ್ಲ ಆ ಥರ ತೊಗೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ಇಲ್ಲಿ ಮುಂದೆ ನಿಮಗೆ ಅದು ಹೋಲಿ ಲ್ಯಾಂಡ್ ಇದು ಸಿಗ್ಬೋದು ನೋಡಿ, ಬೈಕ್ ಸಿಗ್ಬೋದು ಇಲ್ಲೆಲ್ಲ. ಇಲ್ಲಿ ಚಾನ್ಸ್ ಇದೆ ಈ ಅಂಗಡಿಯಲ್ಲಿ. ಇದೇನೋ ಗೊತ್ತಿಲ್ಲ, ಇದೆಲ್ಲ ಇದು DJI ನಿಕಾನ್ ಅದೆಲ್ಲ ಇದೆ. ಮುಂದೆ ಎಲ್ಲ ಇತ್ತಪ್ಪ ಅದು. ಹಾಂ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡಿ. ರೀಲ್ಸ್ ಮಾಡಿ ರೀಲ್ ಬಿಡ್ತಾರೆ ಅದ್ರ ರೀಲ್ ಬಿಡಲ್ಲ, ಬಟ್ ರೀಲ್ಸ್ ಬಿಡ್ತಾ ಇರ್ತಾರೆ. ಟೋಟಲ್ ಎಷ್ಟು ಫ್ಲೋರ್ ಇದೆ ಸರ್ ಇದು? ಇದು 5 ಫ್ಲೋರ್ ಇದೆ. ಈಗ ನಂದು ಟಾರ್ಗೆಟ್ ಇವತ್ತು 5th ಫ್ಲೋರಲ್ಲಿ ಹೋಗ್ಬಿಟ್ಟು LED ಲೈಟ್ಸ್ ನೋಡ್ಬೇಕಲ್ಲ, ದೀಪಾವಳಿ ಹಬ್ಬಕ್ಕೆ. ಇವಾಗ ದೀಪಾವಳಿ ಆಚರಣೆ ಮಾಡೋಕ್ಕೋಸ್ಕರ LED ಲೈಟ್ ನ ತಗೊಳಕ್ಕೆ ಅಂತ ಹೋಗ್ತಾರೆ. ನಾವು ಸರ್ ಜೊತೆನೆ ಸೇರ್ಕೊಂಡು ಹಂಗೆ. ಎಷ್ಟು ಕೊಟ್ರಿ ಕಾಂಬೋಗೆ? 1,05,000 ಕೊಟ್ಟಿದ್ದೆ. ಇಲ್ಲಿ ಎಷ್ಟಾಗಿದೆ? ಇಲ್ಲಿ 85,000 ಇದೆ ಇಲ್ಲಿ ತಗೊಂಡು ಹೋದ್ರೆ. ಇಲ್ಲಿ ಚೀಪ್ ಇದೆ, ಯಾಕಂದ್ರೆ ಇದು ಲೋಕಲ್ ಬ್ರ್ಯಾಂಡು, ಮೇಡ್ ಇನ್ ಚೈನಾ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ, ಸರ್ ನಾನು ದುಡ್ಡು ಅಂದರೆ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ ನನಗೆ ಒಂದು ಇಂಪೋರ್ಟ್ ಮಾಡ್ಕೋಬೇಕು ಅಂತ. ಬಟ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬ್ಯಾಂಡ್ ಇದೆ. ಈಗ ನಾನು ಇಂಡಿಯಾಗೆ ಹೋಗ್ಬೇಕಂದ್ರೆ ನಾನು ಒಂದು ಹ್ಯಾಂಡ್ ಕ್ಯಾರಿ ಮಾಡಿಕೊಂಡು ಇಂಡಿಯಾಗೆ ಹೋಗ್ತೀನಿ, ಅದು ಬ್ಯಾಂಡ್ ಇದೆ ಆ್ಯಕ್ಚುಲಿ. ಏರ್ಪೋರ್ಟಲ್ಲಿ ಹಿಡ್ಕೊಂಡ್ರೆ ಇದನ್ನು ಹಿಡ್ಕೊಂಡು ನಿಮ್ಮ ಎದುರಿಗೆ ಕ್ರಶ್ ಮಾಡಬೇಕು, ಅದು ರೂಲು. ಬಟ್ ನಾನು ಲಂಡನ್ ಇಂದ ತಗೊಂಡೋಗಿದ್ದೆ ಸರ್, ಅಂದ್ರೆ ಬೈಕಲ್ಲಿ ಬಂದಿದ್ನಲ್ಲ, ಅವಾಗ ಡ್ರೋನ್ ತಗೊಂಡ್ಬಂದಿದ್ದೆ, ವಾಪಸ್ ಏರ್ಪೋರ್ಟ್ ಅಲ್ಲಿ ತಗೊಂಡು ಹೋದೆ. ಓಕೆ. ಅದಕ್ಕೆ ಹೆಂಗಿದೆ ಅಂತಂದ್ರೆ ಇದ್ರದ್ದು ಬ್ಯಾಟ್ರಿ ಅಸೆಸರೀಸ್ ಬರುತ್ತಲ್ಲ, ಇದನ್ನ ಏನ್ ಮಾಡ್ಬೇಕು, ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ಇಟ್ಕೊಬೇಕು. ಓಕೆ.
ಇದ್ರದ್ದು ಬ್ಯಾಟ್ರಿನ ರಿಮೂವ್ ಮಾಡ್ಬಿಟ್ಟು ಡ್ರೋನ್ ಹಾಕ್ಬಿಡೋದು. ಕರೆಕ್ಟ್. ಕಂಡೀಷನ್ ಏನು ಅಂದ್ರೆ ಬಾಕ್ಸ್ ಇರಬಾರ್ದು. ಹಾಂ. ಬಾಕ್ಸ್ ಇಲ್ಲದೆ ನಾನು ಮೊದ್ಲೇ ತಗೊಂಡಿರೋದು. ಬಟ್ ಸ್ಟಿಲ್ ಅದು ನಮ್ಮ ಫ್ರೆಂಡ್ ಬಂದಿದ್ದಾನೆ, ಅವ್ನು ಇಲ್ಲೇ ಇರ್ತಾನೆ ಬಟ್ ಅವ್ನು ಸಿಕ್ಕಾಕೊಂಡು ಅವ್ನಿಗೆಲ್ಲ ಸ್ವಲ್ಪ ಫೈನ್ ಎಲ್ಲ ಕಟ್ಟಿ ಅದು ಇದೆ. ಹೇಳ್ಬೋದು. ಆಮೇಲೆ ಕೊರಿಯರಲ್ಲಿ ಕಳಿಸಿದ್ರೆ ಚಾನ್ಸೇ ಇಲ್ಲ, ಕೊರಿಯರ್ ಅಲ್ಲಿ ಹಿಡ್ದಾಕ್ಬಿಡ್ತಾರೆ. ಕೊರಿಯರ್ ಚಾನ್ಸೇ ಇಲ್ಲ. ಇದು ಅಂತ ಇದೆ ನನ್ನ ಮಗ. ನಿಯೋ ಚೆನ್ನಾಗಿದೆ. ಬೆಸ್ಟ್ ಇರೋದು, ತುಂಬಾನೇ ಬೆಸ್ಟ್ ಅದು. ಟ್ರಾವೆಲ್ ಎಷ್ಟು 1,000 ಸಿಕ್ಬಿಡುತ್ತೆ ಚೈನೀಸ್ ಯುನ್, 12,000 ಸಿಕ್ಬಿಡುತ್ತೆ. ಹಾಂ ಇಲ್ಲಿ. ಬಟ್ ಇದು ಅಷ್ಟೇ, ತುಂಬಾ ಜನ ಕೇಳ್ತಾ ಇದ್ದಾರೆ ನನಗೆ. ತಗೊಂಡು ಹೋಗ್ಬೋದು ಬಟ್ ಅಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ. ಕೊಟ್ಟು ಕಳ್ಸೋಕ್ಕಾಗಲ್ಲ. ಅಂದರೆ ಕೊರಿಯರ್ ಮಾಡೋಕ್ಕಾಗಲ್ಲ. ಅದೇ ಅಲ್ಲ, ಮಾಡ್ಬೋದು ಬಟ್ ರಿಸ್ಕ್ ನಿಮ್ಮದು. ಬಟ್ ಅದು ಬ್ಯಾಂಡ್ ಇರೋ ಪ್ರಾಡಕ್ಟ್ಗಳನ್ನ ನಾವು ಸರಿ ಬರೋದು ಇಲ್ಲ ಸುಮ್ಮನೆ ಏನಕ್ಕೆ ಅಂತ. ಚೆನ್ನಾಗಿದೆಯಲ್ಲ ಇದು ಎಲ್ಲ. ಒನ್ ಆಫ್ ದ ಬೆಸ್ಟ್ ಟ್ರೈಪಾಡ್ ಅಂದ್ರೆ ಟ್ರೈಪಾಡ್ ಇದು. ಎಷ್ಟು ಕೊಟ್ರಿ ನೀವು ಅದಕ್ಕೆ ನಿಮ್ದಕ್ಕೆ? ಸರ್ ನಾನು ಇಂಡಿಯಾದಲ್ಲಿ ಕೊಟ್ಟಿದ್ದು 990,000 ರೂಪಾಯಿ ಏನೋ. ಎಷ್ಟಿದೆ ಕೇಳಿ ಸರ್. ಇನ್ನು ತಮ್ಮ ಹಂಜಿ ಹೋಗುತ್ತೆ ಚೆಂದ ಹೊಸಂಗ್ ಮಾಡಿ ಹೊತ್ತು ಜಾಗ 75 ಅಂತ ಹೇಳ್ತಿದ್ದಾಳೆ ನಮ್ಮ ಮೇಡಮ್. 12 ಹೇಳಿ 560 ರೂಪಾಯಿ. ಚೆನ್ನಾಗಿದೆ ಇದು. ಏನಂದ್ರೆ ಇದು ತಗೋಬೇಕಾದ್ರೆ ಇದು ಫಸ್ಟ್ ನೀವು ರುಂಡ ಚೆಕ್ ಮಾಡಿ. ಇದು ರುಂಡ ಮತ್ತೆ ಪ್ಲಾಸ್ಟಿಕ್ ಬ್ರಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪ್ಲಾಸ್ಟಿಕ್ ಬ್ರಾಕೆಟು ಪ್ಲಸ್ ಇದು ರುಂಡ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ಈ ಕೆಳಗಡೆ ಬೇಸ್ ನೋಡಕ್ ಹೋಗ್ಬಿಡಿ, ಈ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಕ್ಷ ರೂಪಾಯಿ ಹಾಕಿರ್ತಾರೆ ಐಫೋನ್ಗೆ. ಇದು ಒಂದು 200 ರೂಪಾಯಿದು ಏನೋ ಒಂದು ಜೋಕ್ ಫಾಲ್ಸ್ ನೋಡ್ಬೇಕಾದ್ರೆ ಸೆಲ್ಫಿ ತೊಗೊಳಕ್ಕೆ ಹೋಗಿ ಫಾಲ್ಸ್ ಬಿತ್ತಪ್ಪ ಅಂದರೆ ಹೋಯ್ತು ನಿಮ್ಮದು ಕತೆನೇ ಮುಗೀತು. ಅದಕ್ಕೆ ಅದಕ್ಕೆ ನಾನು ಏನೇ ತೊಗೊಂಡ್ರೆ ಈ ಸ್ಟ್ರಾಂಗ್ ಇರಬೇಕು. ಅದು ಬ್ರಾಕೆಟ್ದು ಹಲ್ಲಿರುತ್ತಲ್ಲ, ಬ್ರಾಕೆಟ್ದ ಹಲ್ಲು ಪ್ಲಸ್ ಅದು ರುಂಡ ಇರುತ್ತಲ್ಲ, ಅದು ಸ್ಟ್ರಾಂಗ್ ಇರಬೇಕು. ಇದು ಲಾರ್ಕ್ ಅಂದರೆ ಚೈನಾ ಲೋಕಲ್ ಮಾರ್ಕೆಟಲ್ಲಿ ಲಾರ್ಕ್ ಅಂತ ಮಾಡ್ತಾರೆ, ಇಂಟರ್ನೆಟಲ್ಲಿ ಹಾಲಿ ಲ್ಯಾಂಡ್ ಅಂತ ಮಾಡ್ತಾರೆ. ಅದು ರೇಟ್ ಕೇಳ್ತಾ ಇದೆ ನೋಡಿ. ಎಷ್ಟವ? ತೋ ಜಾಗ. ಹಾಂ 650ಅಂತ ಹಾಕಿದ್ಲು. ಇವಂಗ ನಂಗೆ ಶಾಂಗ್ಜಿ. 不是那一款，这一款，这一款那个只能用手机，这个相机、手机都可以。这个多少钱？这个650啊。ಓ 650 ಕೊಡಿದಾರೆ ನೋಡಿ. 650 ನೀವು ಇಂಟು ಅದು 12 ಮಾಡಿ ಎಷ್ಟಾಯ್ತು? ಹಾಫ್ ಪ್ರೈಸ್ ಆಯಿತು, ಅರ್ಧ ಆಯಿತು. ಬಟ್ ಆದರೆ ಅದು ಸಿಗ್ಬೇಕಲ್ಲ ಸರ್. ಇದಲ್ಲ ಅಲ್ಲ, ಅದು ಇಲ್ಲಿ ತೋರಿಸ್ತಾಳಲ್ಲ ನಿಮ್ಮ ಬ್ರ್ಯಾಂಡ್ ಇರೋದು, ಮೊಬೈಲಲ್ಲಿ ತೋರಿಸಿದ್ದು ಅವಳು. ಇಲ್ಲ, ಅದು ಈ ಥರ ಎಲ್ಲ ಇಲ್ವಲ್ಲ. ಬೂಯ ಅಂದ ನಿಖಾನ್ ಜಾಗ ನಿದ ತಂಗಿ ತಂದ. ಓ ಅದೇ ಬೇರೆ ಇದೇ ಬೇರೆ. ಓಕೆ. ತೋಯ್ ಅದು ತೋರಿಸಿದ ತಕ್ಷಣ ಮೊಬೈಲ್ ಫೋನ್ಗ ಅಂತ ಕೇಳಿದ್ರು. ತೋಯ್ ಅಂದರೆ ಎಸ್ ಅಂದಂಗೆ. ಆಮೇಲೆ ನಾವು ಕನ್ನಡದಲ್ಲಿ ಹೌದಾ ಅಂತೇವಲ್ಲ, ಇವರಲ್ಲಿ ಹೌದಾ ಅಂತಾರೆ. ಹೌದಾ ಅಂದರೆ ಗುಡ್ ಅಂದಂಗೆ. ನೋಡಿ ಅವಳು ಇದರಲ್ಲಿ ಎಷ್ಟಿದೆ ಕೇಳಿ ಸರ್. 738. ಓ ಹಾಫ್ ಪ್ರೈಸ್ ಆಯ್ತಲ್ಲ. 738 ಮಾಡಿ 12 ಸರಿ 8,856. ಹಾಫ್ ಪ್ರೈಸ್ ಆಯ್ತಲ್ಲ. ಮತ್ತೆ ನೀವು 15,000 ಅರ್ಧ ಮಾಡಿ ಬಾರ್ಗೇನ್ ಮಾಡಿ ಕೊಡ್ತಾವಳು. ನೀನ ಕಡಿಮೆ ಮಾಡಿ. ಪರಿಚಯ ಅಲ್ಲ ಅವಳು, ಪರಿಚಯ ಸರಿಯಾಗಿ ಬುಸ್ನಿ ಇದೆ. ತೋರಿಸ್ತಲ್ಲ ಬಿಡಮ್ಮ. 8,000 ಆಗುತ್ತೆ. 8,000 ನಾನು ಅಲ್ಲಿ ತಗೊಂಡಾಗ 15,000 ಅಲ್ಲ. ಬನ್ನಿ ಹೋಗೋಣ. ಓಕೆ. ಲೇಸರ್ ಪ್ರಿಂಟಿಂಗ್ ಸುಮ್ಮನೆ ಶೋ ಆಫ್ ಮಾಡೋಕೆ ಒಂದು ಇಂಗ್ಲೀಷಲ್ಲಿ ರೀಲ್ಸ್ ಮಾಡಿದೆ. ಸುಮ್ಮನೆ ಶೋ ಆಫ್ ಮಾಡೋಕೆ ಇಂಗ್ಲೀಷಲ್ಲಿ ರೀಲ್ಸ್ ಮಾಡಿದೆ. ಬಕ್ರಾ ಆಗಿಬಿಟ್ಟೆ. ಬಕ್ರಾ ಏನಂದರೆ ಇವನು ಗರ್ಲ್ ಫ್ರೆಂಡ್ ಇರ್ಬೋದು, ಹೀರೋ ಇರ್ಬೋದು, ಇವ್ರು 3 ಜನ ಸೇರ್ಕೊಂಡ್ಬಿಟ್ಟು ಸರಿಯಾಗಿ ಬಕ್ರಾ ಮಾಡಿಬಿಟ್ರು ನನಗೆ. ಈ ಕಡೆ ಮೇಲೆ ಹೋಗೋಣ, ಮಾತಾಡ್ತಾ ಹೋಗೋಣ. ಏನು ಬಕ್ರಾ ಆಯ್ತಂದರೆ, ನಾನು ಅವನು ಅಂಗಡಿಯವನಂತ ಅಂದ್ಕೊಂಡು ಅದು ಲೇಸರ್ ಮಷಿನ್ ಬಗ್ಗೆ ಎಲ್ಲ ಕೇಳಿದ್ರೆ ಅವನು ಆನ್ಸರ್ ಮಾಡ್ತಾನೆ, ಬಟ್ ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಏನಕ್ಕಪ್ಪ ಅವ್ನು ಈ ಥರ ಮಾಡ್ತಾ ಇದ್ದಾನೆ, ಟೆಕ್ನಿಕಲಿ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಅಂದ್ಕೊಂಡು ನಾನು ನೋಡ್ರೆ ಆಮೇಲೆ ಗೊತ್ತಾಯ್ತು ಅವರು ನಮ್ಮ ಥರದ ಗಿರಾಕಿಗಳಂತ. ದೂರ ಹೋಗ್ಬಿಟ್ಟು ನಗಾಡ್ತಾರೆ, ನಾನು ಹೆಂಗೆ ಬಕ್ರಾ ಮಾಡಿದೆ ನೋಡು ಅವ್ರಿಗೆ ಅಂತ. ಚೆನ್ನಾಗಿದೆ. ಆಮೇಲೆ ಲಾಸ್ಟ್ LED ಒಂದು ಮುಗಿಸ್ಕೊಂಡು ಹೋಗ್ಬಿಡೋಣ ನನಗೆ.